ಇದೇ ನಂದು ಫಸ್ಟ್ ಸಿನಿಮಾ ಎಡಿಟ್ರಾಗಿ ವರ್ಕ್ ಮಾಡಿರೋದು. ಸೊ ಇದು 1 ವರ್ಷದಿಂದ ಕಷ್ಟಪಟ್ಟಿದ್ದೆ ಇದಕ್ಕೆ. ಅಂದರೆ ಸಾಗರ್ ಅವರು 24 ಗಂಟೆ ಅವೈಲೇಬಲ್ ಇದ್ದರು. ನೈಟ್ 2 o'clock 3 o'clock ಎಲ್ಲ ಫೋನ್ ಮಾಡಿ ಇಸೋದು ಆಯಿತಾ, ಈ ಶಾರ್ಟ್ ಇಲ್ಲಿಂದ ಒಂದು 2 ಫ್ರೇಮ್ ಕಟ್ ಮಾಡಬೇಕು, ಇದು 2 ಫ್ರೇಮ್ ಅಟ್ಯಾಚ್ ಮಾಡಬೇಕು ಅಂತ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ. ಅದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಫಿಲಮು. ಮತ್ತು ಬಂದರೆ ಎಲ್ರಿಗೂ ಥ್ಯಾಂಕ್ ಯು. ನನಗೆ ಸ್ವಲ್ಪ ಸ್ಟೇಜ್ ನರ್ವಸ್ ಇದೆ. ಇದೇ ಫಸ್ಟ್ ಟೈಮ್ ಮೈಕಲ್ಲೆಲ್ಲ ಮಾತಾಡ್ತಿರೋದು. ಯಾವಾಗಲೂ ಸಿಸ್ಟಮ್ ಹಿಂದೆ ಇರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಈಗ ಸಿಸ್ಟಮ್ ತಂದು ಮುಂದೆ ಹಾಕ್ತೀವಿ ಬಿಡಿ. ಥ್ಯಾಂಕ್ ಯು ಎಡಿಟರ್, ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ, ಪ್ರಾಮಾಣಿಕ ಪ್ರಯತ್ನ. ದಯವಿಟ್ಟು ಎಲ್ಲ ಸಹಕಾರ ಮಾಡಿ. ನನಗೆ ಈ ಸಿನಿಮಾದಲ್ಲಿ ಭಾಗಿಯಾಗಕ್ಕೆ ಅವಕಾಶ ಕೊಟ್ಟ ಸಾಗರ್, ಅವಕಾಶ ಮಾಡಿಕೊಟ್ಟ ಶಿವಶಂಕರ್ ಮತ್ತು ಆದಿತ್ಯ, ಇಬ್ಬರು ಥ್ಯಾಂಕ್ಸ್ ಹೇಳ್ತೀನಿ. ಇವ್ರು ಹೇಳ್ದಂಗೆ 11ನೇ ತಾರೀಕು 11 ಸಿನಿಮಾ ಬರಲ್ಲ, 11ರಲ್ಲಿ ಇದು ಒಂದಾಗಲ್ಲ, ಇದು ಒಂದೇ ಆಗುತ್ತೆ ಅನ್ನೋ ನಂಬಿಕೆ. ಈ ಸಿನಿಮಾ ಬಗ್ಗೆ ಥ್ಯಾಂಕ್ ಯು. ಕಾಂತರಾಜ್ ಕಟ್ಟಿ. ನಾನೇನು ಆಗಬೇಕಿಲ್ಲ, ನಾನು ಸಿನಿಮಾದ ರೈಟರ್ ಆಗಿದ್ದೆ, ಆರ್ಟಿಸ್ಟ್ ಆಗಿದ್ದೆ. ಆ ಥರ ಸುಮಾರು ಜನ ಕಡಿಪುಡಿ ಹಾಕೋರಲ್ಲ, ಸುಮಾರು ಜನ. ಥ್ಯಾಂಕ್ ಯು ಕಾಂತರಾಜ್ ಸರ್. ಸುನೀಲ್ ಹೊನ್ನಾಳಿ ಚಿತ್ರದ DOP ಸರ್, ತಮ್ಮ ಮಾತು. ನಮಸ್ತೆ ಎಲ್ಲರಿಗೂ. ಈ ಸಿನಿಮಾ ಫಸ್ಟ್ ನಂಗೆ ಶುರುವಾಗಕ್ಕೆ ನನಗೆ ಮೇನು ಸುನೀಲ್ ಕಾರಣ. ಸುನೀಲ್ ಬಂದು ಸಾಗರ್ ಅವ್ರನ್ನ ಪರಿಚಯ ಮಾಡಿ ಈ ಥರ ಇದೆ, ಈ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಸತಿ ಸಾಗರ್ ಅವ್ರು ನನಗೆ ಕತೆ ಹೇಳಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಸಾಗರ್ ಅವರೇ ನನಗೆ ತುಂಬ ಇಷ್ಟ ಆದರು. ಇಲ್ಲ ಸುನೀಲ್ ಹಿಂಗೆ ಮಾಡೋಣ, ಹಿಂಗಿದೆ ಅನ್ನತ್ತೆ. ಆಮೇಲೆ ನನಗೆ ಈ ಸಿನಿಮಾ ಮಾಡಿದಾಗ, ನನಗೆ ಎಷ್ಟೋ ಸಿನಿಮಾಗಳು ಕೆಲಸ ಮಾಡಿದಾಗ ಓಕೆ ಇನ್ನೂ ಮುಗಿಲ್ವಾ, ಇನ್ನೂ ಮುಗಿಯುತ್ತಾ, ಯಾವಾಗ ಮುಗಿಯುತ್ತೆ ಈ ಸಿನಿಮಾ ಅನ್ನೋ ಒಂದು ಯೋಚನೆ ಒಂದೊಂದು ಸತಿ ಕಾಡುತ್ತೆ ಪ್ರಶ್ನೆಗಳು. ಬಟ್ ಈ ಸಿನಿಮಾ ಇಲ್ಲಿವರೆಗೂ ನಾವು ಸಿನಿಮಾದಲ್ಲಿ ನಾವು ಕೆಲಸ ಮಾಡಿದ್ವು ಅನ್ನೋದೇ ನಮ್ಗೆ ನೆನಪಿಲ್ಲ. ಸೊ ಏನು ಅಂದರೆ ಒಂದು ಟೀಮ್ ವರ್ಕ್ ಅನ್ನೋದೇನಿದೆಯಲ್ಲ, ಅದು ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಈ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಎಲ್ಲರೂ ದಯವಿಟ್ಟು 7ನೇ ತಾರೀಕು ನೋಡಿ ಎಲ್ಲ ಸಿನಿಮಾನ ಗೆಲ್ಲಿಸಿ ಸರ್. ಒಂದು 20+ ಮಾಡಿ, ಆಲ್ಮೋಸ್ಟ್ ಡೇ ಫಾರ್ ನೈಟೇ ಮಾಡಿದ್ದೀವಿ ಸರ್. ಎಲ್ಲ ಬರೋರು ಸಾರ್ ಇಲ್ಲಿ ಒಂದು ಹೋಲ್ ನೋಡಿ ಕಾಣ್ತಿದ್ದೆ ಸರ್, ಬೆಳಕು ಬರ್ತಿದೆ ಸರ್. ಅದಕ್ಕೆ ಕ್ಲಾತ್ ಹಾಕಿ ಯೂನಿಟ್ ಹುಡುಗರಿಗೆಲ್ಲ ಅಲ್ಲೊಂದು ಕ್ಲಾತ್ ಹಾಕಿ ತುಂಬ ಡೇ ಫಾರ್ ನೈಟೇ ಆಲ್ಮೋಸ್ಟ್ ಮಾಡಿದ್ದೀವಿ. ಈ ಸಿನಿಮಾದಲ್ಲಿ CI ಸರ್ಕಲ್ ಇನ್ಸ್ಪೆಕ್ಟರ್ ಅತಿರಥ್ ಆಗಿ ನಾನು ಆಕ್ಟ್ ಮಾಡಿದ್ದೀನಿ. ಟೀಸರ್ ಅಲ್ಲಿ ನೀವು ನೋಡ್ದಂಗೆ ರಾಜರ ಕಥೆಗಳು ಎಲ್ಲರೂ ಹೇಳ್ತಾರೆ, ನನ್ನ ನಿನ್ನ ಕಥೆ ಯಾರು ಹೇಳ್ತಾರೆ ಅಂತ ಕಿಶೋರ್ ಸರ್ ಕ್ಯಾರೆಕ್ಟರ್ ಹೇಳುತ್ತೆ. ಸೊ ಈ ಅನಾಮಧೇಯ ಅಶೋಕ್ ಕುಮಾರ್ ಇದ್ದಾರೆ, ಆ ಥರದ್ದು ಎಷ್ಟೊಂದು ಕಥೆಗಳು ನಮಗೆ ನಮ್ಮ ಜಗತ್ತಿಗೆ ಪಬ್ಲಿಕ್ ಗೊತ್ತಾಗ್ದೇನೆ ಹೋಗ್ಬಿಡುತ್ತೆ. ಸೊ ಅಂಥದ್ದೊಂದು ಕಥೆನ ಈ ಇನ್ವೆಸ್ಟಿಗೇಷನ್ ಮೂಲಕ ನಾವು ಹೇಳಕ್ ಹೊರಟಿದ್ದೀವಿ. ಒಂದೇ ನೈಟಲ್ಲಿ ಆಗುವಂಥ ಕಥೆ. ಒಬ್ಬ ಹೈ ಪ್ರೊಫೈಲ್ ಲಾಯರ್ ಕೊಲೆ ಆದಾಗ ಒಂದು ಇನ್ವೆಸ್ಟಿಗೇಷನ್ ಎಷ್ಟು ಬೇಗ ಆಗಬೇಕು, ಎಷ್ಟು ಅರ್ಜೆನ್ಸಿ ಇರುತ್ತೆ, ಯಾವ ಥರದ ಪ್ರೆಷರ್ಗಳಿರುತ್ತೆ ಒಬ್ಬ ಪೊಲೀಸ್ ಆಫೀಸರ್ ಮೇಲೆ. ಸೊ ಆ ಆಯಾಮಗಳನ್ನೆಲ್ಲ ಕಥೆಯಲ್ಲಿ ಬರ್ದಿದೆ. ಅಂಡ್ ಅಫ್ಕೋರ್ಸ್ ನೀವು ಕೇಳ್ದಂಗೆ ಇಂಡಿವಿಜುವಲ್ ಆಗಿ ಒಬ್ಬ ಇನ್ಸ್ಪೆಕ್ಟರ್ಗೆ ಅವನದೇ ಆದಂಥ ಒಂದು ಸ್ಟಾನ್ಸ್ ಇರುತ್ತೆ, ಪೊಲಿಟಿಕಲ್ ಸ್ಟಾನ್ಸ್ ಇರುತ್ತೆ, ಪ್ರೆಸ್ ಅವ್ರಿಗೆ ಅವ್ರದೇ ಆದಂತ ಇರುತ್ತೆ. ಸೊ ಅದ್ರದ್ದು ಜಗಳ, ಅದ್ರದ್ದು ನಮ್ದೇನು ಗಿವ್ ಅಂಡ್ ಟೇಕ್ ಕಾನ್ಸ್ಟೆಂಟ್, ಅದು ಥ್ರೂ ಔಟ್ ದ ಫಿಲ್ಮ್ ಇದೆ. ಸೊ ಇನ್ ಟರ್ಮ್ಸ್ ಆಫ್ ಐಡಿಯಾಲಜೀಸ್ ಏನಿದೆ, ಅದ್ರದ್ದು ಫೈಟ್ ಥ್ರೂ ಔಟ್ ದ ಫಿಲ್ಮ್ ಇರುತ್ತೆ. ಕೊನೆಗೆ ಈ ಅನಾಮಧೇಯ ಅಶೋಕ್ ಕುಮಾರ್ ಅನ್ನೋರು ಯಾರು ಅನ್ನೋದು ರಿವೀಲ್ ಆಗುತ್ತೋ ಇಲ್ವೋ, ಈ ಕೇಸ್ ಏನಾಗುತ್ತೆ, ಸಾಲ್ವ್ ಆಗುತ್ತೋ ಇಲ್ವೋ ಅನ್ನೋದು ಸಿನಿಮಾದ ಮೇನ್ ಕಥೆ. ಅಂಡ್ ಅಫ್ಕೋರ್ಸ್ ನೀವು ಹೇಳ್ದಂಗೆ ಕಿಶೋರ್ ಸರ್ ಜೊತೆ ಆಕ್ಟ್ ಮಾಡೋದು ಒಂದು ಮೀನ್ಸ್ ಸಚ್ ಅ ಬಿಗ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ನಮ್ಗೆ ಹೇಗೆ ಅಂದ್ರೆ ಅವರು ಇನ್ಫ್ಯಾಕ್ಟ್ ಫಸ್ಟ್ ಡೇ ನಾವು ಶೂಟ್ ಮಾಡ್ತಿರ್ಬೇಕಾದ್ರೆ ಊಟ ಮಾಡಲ್ಲ ಅಂತಿದ್ರು ಸರ್. ಇದೇನಿದು ಮಧ್ಯಾಹ್ನ ಊಟ ಮಾಡಲ್ವಲ್ಲ, ಹೆಂಗೆ ಅಂದ್ರೆ ಮೇ ಬಿ ಅವ್ರ ಡಯಟ್ ತುಂಬಾ ಕಾನ್ಶಿಯಸ್ ಆಗಿ ಮಾಡ್ತಿದಾರೆ ಅಂತ. ಆಮೇಲೆ ಗೊತ್ತಾಗಿದ್ದೇನು ಅಂದ್ರೆ ಹೊಸ ತಂಡ ಪ್ರೊಡಕ್ಷನ್ ಆ ಕಡೆ ಈ ಕಡೆ ಆಗೋ ಸಾಧ್ಯತೆ ಇರುತ್ತೆ ಅಂತ ಅವರು ನಾವೆಲ್ಲರೂ ಊಟ ಮಾಡಿ ಆದ್ಮೇಲೆ ಹೋಗಿ ಊಟ ಹಾಕೊಂಡು ಅವರೇ ಬಡಿಸ್ಕೊಂಡು ಊಟ ಮಾಡಿದ್ರು. ಹಂಗೆ ಸೊ ಅಫ್ಕೋರ್ಸ್ ಸ್ವಲ್ಪ ನರ್ವಸ್ನೆಸ್ ಇತ್ತು ಶುರುವಾದಾಗ, ಬಿಕಾಸ್ ನಂದು ಸಿಕ್ಕಾಪಟ್ಟೆ ಮಾತುಗಳಿದೆ ಸರ್. ಮೋಸ್ಟ್ ಆಫ್ ದ ಸೀನ್ಸ್ ನಾನು ಸರ್ ಆಪೋಸಿಟ್ ಅಲ್ಲೇ ಇರ್ತೀವಿ. ತುಂಬಾ ಹೆಲ್ಪ್ಫುಲ್ ಆಗಿದ್ರು. ಯಾವುದೇ ಒಂದು ಸೆಕೆಂಡ್ ಅವರು ಎಷ್ಟು ಸೈಕಲ್ ಹೊಡಿತಿದ್ದಾನಪ್ಪ ಅಂತ ಒಂದು ತೋರಿಸ್ಕೊಳ್ಳಿಲ್ಲ. ಆಗುತ್ತೆ ಇನಿಷಿಯಲ್ ಫಸ್ಟ್ ಡೇ ಆಫ್ ಶೂಟ್ ಅಲ್ಲ, ಆಗುತ್ತೆ ಅಂತ ಸಪೋರ್ಟಿವ್ ಆಗಿ ಇದ್ದಿದ್ರಿಂದ
ನಂಗೆ ಐ ಕುಡ್ ಪಿಕಪ್ ಆ್ಯಂಡ್ ಅದಾದ್ಮೇಲಿಂದ ಸೀನ್ ವಾಟ್ ಎವರ್ ಆನ್ ಸ್ಕ್ರೀನ್